ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನ ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲೂ ಸಹಿತ ರಾಯರ ಒಂದು ಅದ್ಭುತವಾದ ಪವಾಡ, ಜೊತೆಗೆ ರೋಮಾಂಚನವಾಗಿದ್ದಂತಹ ಪವಾಡ. ಇನ್ನೇನು ಅಂದರೆ, ನಾವು ತುಂಬ ಸಲ ಹೇಳ್ತೀವಿ, ನೀವಲ್ಲ, ಯಾರಿಲ್ಲ ಅಂದರೂ ನನ್ನ ಜೊತೆಗೆ ರಾಯರಿದ್ದಾರೆ, ಯಾರಿಲ್ಲ ಅಂದರೂ ನನ್ನ ಜೊತೆಗೆ ರಾಯರಿದ್ದಾರೆ ಅಂತೀವಿ ನಾವು. ಬಂಧು ಬೇಡ, ಬಳಗ ಬೇಡ, ತಂದೆ ನೀನೇ ಎಲ್ಲ, ನಮಗೆ ಬಂಧು ನೀನೇ, ಬಳಗ ನೀನು ಅಂತೆಲ್ಲ ನಾವು ಬೇಡ್ತೀವಲ್ವ. ದುಃಖ ಆದಾಗೂ ಅದೇ ಹೇಳ್ತೀವಿ. ಬೇರೆಯವರಿಂದ ನೋವಾದಾಗ ನಾವೇನು ಮಾಡ್ತೀವಿ, ಅವ್ರು ಯಾರೂ ಬೇಡಪ್ಪ ತಂದೆ, ನನಗೆ ನೀನೇ ನಮ್ಮಪ್ಪ, ನೀನೇ ನಮ್ಮನ್ನು ರಕ್ಷಣೆ ಮಾಡಪ್ಪ ಅಂತಾನು ಸಹಿತ ಬೇಡ್ತೀವಲ್ವ. ಹಾಗೆ ಮಂಗಳೂರಿನಲ್ಲಿ ಒಬ್ಬರು ಭಕ್ತರು ಇವತ್ತು ನನಗೆ ಮೆಸೇಜ್ ಹಾಕ್ತಾರೆ. ಏನು ಮೆಸೇಜ್ ಹಾಕ್ತಾರೆ ಅಂದರೆ, ರಾಯರನ್ನು ತಾನು ಕೃಷ್ಣನ ಭಕ್ತೆ ಆದರೂ ನನ್ನ ರಾಯರನ್ನು ಅತಿಯಾಗಿ ನನ್ನ ತಂದೆ ಅಂತ ನಂಬಿದ್ದೀನಿ. ಯಾಕಂದರೆ ನನಗೆ ತಂದೆ ತಾಯಿ ಇಲ್ಲ, ನನ್ನ ರಾಯರನ್ನೇ ನಾನು ನನ್ನ ತಂದೆ ತಾಯಿ ಅಂತ ತಿಳ್ಕೊಂಡಿದ್ದೀನಿ. ನಾನು ಒಂದು ವಿಚಿತ್ರ ನಡೆದು ಹೋಯ್ತಮ್ಮ ಅಂತ ಅಂತಾರೆ. ಏನಾಯಿತು ಅಂತ ನಾನು ಮತ್ತೆ ಮೆಸೇಜ್ ಹಾಕ್ತೀನಿ. ಹಾಕಿದಾಗ ಅವರು ಹೇಳ್ತಾರೆ ಏನು ಅಂದರೆ, ಅವರು ಹೇಳೋದು ಈ ರೀತಿ ಇದೆ. ಯಾಕೆ ಹೇಳ್ತಾರೆ ಈ ಸ್ಟೋರಿಯನ್ನು ಅಂದರೆ, ಅವರು ತನ್ನ ಜೀವನದಲ್ಲಿ ಆಗಿದ್ದಂಥ ಈ ಪವಾಡವನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ರಾಯರನ್ನು ಅತಿಯಾಗಿ ಗಟ್ಟಿಯಾಗಿ ನಂಬಿ ಏನೇ ಇದ್ದರೂ ಅವರು ಪಾದಕ್ಕೆ ಸಮರ್ಪಣೆ ಮಾಡಿ ಆಗೇನಾಗುತ್ತಂದರೆ ಅವರೇ ನಿಮ್ಮನ್ನು ಕಾಪಾಡ್ತಾರೆ ಅನ್ನೋದಕ್ಕೆ ಅವ್ರು ಹೇಳ್ತಾ ಇದ್ದಿದ್ದು. ಹಾಗೆ ಮಂಗಳೂರಿನಲ್ಲಿ ಹೆಚ್ಚಾಗಿ ನಿಮಗೆಲ್ಲ ಗೊತ್ತಾಗಿರುವಂಥ ವಿಷಯ ಅಂದರೆ ಕೋಲ ನಡೆಯುತ್ತೆ ಅಲ್ವಾ. ಅಲ್ಲೆಲ್ಲ ದೇವರುಗಳ ಕೋಲ ನಡೆಯುತ್ತೆ. ಆ ಕೋಲ ನಡೆಯೋಕ್ಕೆ ಹೋಗುವಾಗ ಬೆಳಕಿತ್ತು ಹೋಗಿದ್ದಾರೆ, ಬರುವಾಗ ಏನು ತಿಳ್ಕೊಂಡಿದ್ದಾರೆ ಅವರು, ಏನಾದರೂ ರಿಕ್ಷಾ ಎಲ್ಲ ಇರ್ತದೆ ಅಥವಾ ಪರಿಚಯದವ್ರು ಯಾರು ಸಿಗ್ತಾರೆ, ಬಂದುಬಿಟ್ರೆ ಆಯಿತು ಅಂತ ಲೆಕ್ಕಕ್ಕೆ ಅವರು ಹೋದರು. ಹೋಗಿ ಅಲ್ಲಿ ಸಾಧಾರಣ ಮುಗಿಯುವುದು 11:11 ಆಯಿತು. ಆದರೆ ಬಂದವರೆಲ್ಲರೂ ಮಾತಾಡಿಸಿದ್ದಾರೆ ಬಿಟ್ಟರೆ, ಆಮೇಲೆ ತಮ್ಮಷ್ಟು ತಾವು ಹೊರಟು ಬಿಟ್ಟರೆ ಯಾರೂ ಅವರನ್ನು ಬನ್ನಿ ಅಂತ ಯಾರೂ ಹೇಳಲಿಲ್ಲ. ಕೈಯಲ್ಲೊಂದು ಮಗು ಇದೆ, ಸಣ್ಣ ಹುಡುಗ. ಮಗು ಅಂದರೆ ಸಣ್ಣ ಕಂಕಳಲ್ಲಿ ತಗೊಳ್ಳುವಂಥ ಮಗು ಅಲ್ಲ, ಮಗ ಇದ್ದಾನೆ. ಹಾಗೆ ಅವ್ರು ಏನು ಮಾಡ್ತಾರೆ, ಅದು ದಟ್ಟ ಅಡವಿ ನಮೂನೆ ಆ ರೀತಿಯಾಗಿದೆ, ಚಿರತೆ ಇರುವಂಥ ಒಂಥರ ಕಾಡದು. ಆ ಕಾಡಿನ ಮಧ್ಯದಲ್ಲಿ ನಡ್ಕೊಬರ್ಬೇಕು. ಆದರೆ ಈಗೇನು ಮಾಡಲಿ, ಅಲ್ಲಂತೂ ಉಳಿವ ಆಗಿಲ್ಲ, ಒಬ್ಬರೇ ಆ ಮಗುವನ್ನು ಕರ್ಕೊಬರ್ಬೇಕು. ಆಗ ಕಣ್ಣಲ್ಲಿ ನೀರು ಬಂತು ಆ ಹೆಣ್ಮಗಳಿಗೆ. ಕಣ್ಣಲ್ಲಿ ನೀರು ಬಂದಾಗ ಅಲ್ಲೇ ನಿಂತ್ಕೊಂಡು ರಾಯರನ್ನು ಸ್ಮರಣೆ ಮಾಡ್ತಾರಂತೆ ಅವರು. ರಾಯರನ್ನು ಸ್ಮರಣೆ ಮಾಡಿ, ರಾಯರೇ ನಾನು ಹಿಂದೆ ತಿರುಗಿ ನೋಡಲ್ಲಪ್ಪ, ಯಾಕಂದರೆ ನನ್ನ ಹಿಂದೆ ನೀನಿದೆಯಾ, ನೀನು ಇರ್ತೀಯ, ನನ್ನ ಹಿಂದೆ ನೀನು ಇರಲೇಬೇಕು. ಈ ಪ್ರದೇಶದಲ್ಲಿ ಚಿರತೆಗಳಿದೆ, ಅದು ನಿನಗೆ ಗೊತ್ತು, ಜೊತೆಗೆ ಸರ್ಗಳ್ರು ಅಥವಾ ಇನ್ನು ಬೇರೆ ವಿಷಯಕ್ಕೆಲ್ಲ ಹಿಂಗೆ ಮಾಡೋರು ಇದ್ದಾರಪ್ಪ. ಆದರೆ ಸಿಕ್ಕಾಕ್ಕೊಂಡು ಬಿದ್ದುಬಿಟ್ಟಿದ್ದೀನಿ ತಂದೆ ನಾನು, ಆದರೆ ನನ್ನ ಜೊತೆಗೆ ನೀನು ಬರಬೇಕು, ಅದು ಹೆಂಗೆ ಬರ್ತೀಯೋ ಗೊತ್ತಿಲ್ಲ ಅಂಥೇಳಿ ಆ ಹೆಣ್ಣುಮಗಳು ರೋಡ್ ಹಿಡಿತಾಳೆ, ನಡ್ಕೊಂಡು ಬರ್ತಾಳೆ. ನಡ್ಕೊಂಡು ಬರುವಾಗ ರಾಯರಲ್ಲಿ ಬೇಡ್ತಾ ಬರ್ತಾಳೆ, ಏನಂದರೆ, ರಾಯರೇ ನನ್ನ ಮಾನ ಪ್ರಾಣ ಶೀಲ, ನನ್ನ ಮಾನ ಪ್ರಾಣ ಶೀಲ, ನನ್ನ ಮಗುವಿನ ಜವಾಬ್ದಾರಿ ಎಲ್ಲ ನಿಮ್ಮ ಮೇಲಿದೆ ಅಂತ ಹೇಳ್ತಾ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ತಾನು ಹೇಳ್ತಾ 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 ಬರುವಾಗ ನೋಡ್ತಾರೆ, ಅದು ಏನು ಗೊತ್ತಿಲ್ಲಮ್ಮ. ಅಷ್ಟರ ಮೇಲೆ ಯಾರೂ ಮೊಬೈಲ್ ಟಾರ್ಚರ್ ಅಂತೂ ಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ಮೇಲ್ಗಡೆ ದೊಡ್ಡದು ಅಂದರೆ ಸಾಧಾರಣ ಒಂದು ಬೆಟ್ರಿ ಬೆಳಕು ಬೀಳ್ತಾ ಇದೆಯಮ್ಮ. ಅಲ್ಲಿಂದ ನಾನು ಮುಂದೆ ಬರ್ತಾನೇ ಇದ್ದೀನಿ, ನನಗಿಂತ ಸ್ವಲ್ಪ ಮುಂದೆ ಇದೆ. ತಲೆ ಎತ್ತಿ ನೋಡ್ತೀನಿ, ನಾನು ತಲೆ ಎತ್ತಿ ನೋಡಿದರೆ ಬೆಳಕು ಪಾಸ್ ಆಗ್ತಾ ಇದೆಯಮ್ಮ. ಆ ಬೆಳಕು ಅಂದರೆ ರಾಯರು ನಾನಿದ್ದೀನಿ, ಹೆದರಬೇಡ, ನನಗದ್ದೇ ಧೈರ್ಯ. ಆ ಬೆಳಕು ಕಂಡಾಗ ನನಗೆ ಆಶ್ಚರ್ಯ ಆಯಿತು. ಯಾರೋ ಒಬ್ಬರು ಬೆಟ್ರಿ ಹೊಡೆದ್ರೆ ಸಾಧ್ಯನೇ ಇಲ್ಲಮ್ಮ, ನನ್ನ ಹಿಂದ್ಗಡೆ ಬರಬೇಕಿತ್ತಲ್ವ. ಅದು ನಾನು ರಾಯರಿಗೆ ಮಾತು ಕೊಟ್ಟಿದ್ದೇನೆ, ಹಿಂದೆ ತಿರುಗಿ ನೋಡೋದಿಲ್ಲ, ಯಾಕಂದರೆ ನೀ ನನ್ನ ಹಿಂದಿರಬೇಕು, ನಾನು ತಿರುಗಿ ನೋಡುವಂಥ ಅವಶ್ಯಕತೆ ನನಗಿಲ್ಲ ಅಂತ. ಆ ಬೆಳಕು ಕಾಣ್ತಾ ಇದೆ, ಆ ಬೆಳಕು ಬೀಳ್ತಾ ಇದೆ ಕೆಳಗಡೆ, ಮೇಲ್ಗಡೆಯಿಂದ ಬೆಳಕು ಕಾಣ್ತಾ ಇದೆ. ಆ ಬೆಳಕಲ್ಲೇ ಆ ಹೆಣ್ಣು ಮಗಳು ನಡೆದು ಬಂದು ತನ್ನ ಊರನ್ನು ಸೇರ್ಕೋತಾಳೆ. ಆಗ ಧೈರ್ಯ ಆಗಿರೋದು ಏನು ಅಂದರೆ, ನನ್ನ ರಾಯರು ನನ್ನ ಜೊತೆ ಇದ್ದಾರೆ,
ಏನೂ ಆಗಲ್ಲ. ಭಯ ಇತ್ತು. ಯಾಕಂದರೆ ಹುಡುಗ ಇದ್ದಾನೆ ಕೈಯಲ್ಲಿ, ಚಿರತೆ ಬರಬಹುದು, ಕೆಟ್ಟ ಜನ ಬರಬಹುದು. ಆದರೂ ಆ ರಾಯರ ನಾಮಸ್ಮರಣೆಯನ್ನು ಮಾಡ್ತಾ 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 ಆ ಬೆಳಕಿನ ಇದರಲ್ಲಿ ಹೆಜ್ಜೆಯಲ್ಲಿ ಹಾಕ್ತಾ 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 ಆ ಹೆಣ್ಣು ಮಗಳು ತಾನು ಎಲ್ಲಿ ಬಂದು ಮುಟ್ಟಬೇಕೋ ಅಲ್ಲಿ ಬಂದು ಮುಟ್ಟುತ್ತಾಳೆ. ಆಶ್ಚರ್ಯ ಆಗಿಲ್ವಾ ಇದು ಕೇಳಿದವರಿಗೆ? ನನಗೆ ಮೆಸೇಜ್ ಓದ್ದವಳಿಗೆ ನನಗೇ ಆಶ್ಚರ್ಯ ಆಗಿಬಿಡ್ತು, ಇದೇನಪ್ಪ ಪರಮಾತ್ಮ ಅಂತ. ಅದಕ್ಕೆ ಅವ್ರು ಹೇಳೋದೇನೆಂದರೆ, ಖಂಡಿತವಾಗಿಯೂ ರಾಯರಿದ್ದಾರೆ. ರಾಯರನ್ನು ನಂಬಿಕೊಂಡು ಹೋದರೆ ಎಂಥ ಸಂದರ್ಭದಲ್ಲೂ ರಾಯರು ಕಾಪಾಡ್ತಾರೆ. ರಾಯರು ನಂಬದವರನ್ನು ಯಾವತ್ತೂ ಕೈ ಬಿಡಲ್ಲ. ಸ್ವಲ್ಪ ಕಷ್ಟ ನೋವು ಅದಿದೆ ಅಮ್ಮ, ಬಿಡಿ, ಅದು ಬರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಬರದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಕಷ್ಟ ಇಲ್ಲದೆ ಇರುವ ವ್ಯಕ್ತಿ ಯಾರಿದ್ದಾನೆ? ದುಡ್ಡು ಕೈ ತುಂಬ ಇರುತ್ತೆ, ಅವ್ರಿಗೆ ಕಷ್ಟ ಇಲ್ವಾ? ಆದರೆ ಗೊತ್ತಾಗಲ್ಲ ಅವರಿಗಷ್ಟೇ. ಬಡವರದ್ದು ಗೊತ್ತಾಗುತ್ತೆ ಬೇಗ, ದುಡ್ಡಿದ್ದವ್ರಿಗೆ ಏನು ಕಷ್ಟ ಇದೆ ಗೊತ್ತಾಗಲ್ಲ. ಜೊತೆಗೆ ದುಡ್ಡಿದ್ದವರು ದುಡ್ಡೇ ಸಮಸ್ಯೆ. ಅವ್ರಿಗೆ ಯಾರು ಕದ್ಕೊಂಡು ಹೋಗ್ತಾರೇನೋ ಅಂತ ಭಯ, ನಮ್ಮನ್ನೇನು ಮಾಡಿಬಿಡ್ತಾರೇನೋ ಅಂತ ಭಯ. ಅವ್ರಿಗೆ ಆ ರೀತಿ ಸಮಸ್ಯೆ ಒಂದಲ್ಲ ಒಂದು ಇರುತ್ತೆ. ಆದರೆ ಈ ನನ್ನಪ್ಪನ್ನ ನಂಬ್ಕೊಂಡು ಹೋದರೆ ಅವ್ರು ಯಾವತ್ತೂ ಕೈ ಬಿಡಲ್ಲಮ್ಮ, ಕೈ ಹಿಡಿತಾರೆ. ಕಷ್ಟಗಳು ಬರುತ್ತೆ, ಇವತ್ತು ಬರುತ್ತೆ, ನಾಳೆ ಅದನ್ನು ನಿಭಾಯಿಸುವಷ್ಟು ಶಕ್ತಿ ಕೊಡ್ತಾರೆ, ಅಥವಾ ಇನ್ನೇನೋ ಕಾರಣದಿಂದ ಹೋಗುತ್ತೆ. ಆದರೆ ರಕ್ಷಣೆ ಮಾಡ್ತಾರೆ ನೋಡಿ, ಆ ನನ್ನಪ್ಪನ ಬಿಟ್ಟು ಮತ್ತೆ ಯಾರೂ ಅಷ್ಟು ರಕ್ಷಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನನಗೇ ಹೇಳ್ತಾ ಇದ್ರು, ಅಮ್ಮ ರಾಯರನ್ನು ನಂಬಿ ನಡೆದ್ರೆ, ಆ ರಾಯರ ಸ್ಮರಣೆಯನ್ನು ಮಾಡಿದ್ರೆ, ಆ ರಾಯರಿಗೆ ನಮ್ಮ ಏನು ಇದಿದೆ ಅದನ್ನೆಲ್ಲ ರಾಯರಿಗೆ ನಾವು ಅರ್ಪಣೆಯನ್ನು ಮಾಡಿದರೆ ನಮಗೆ ಹೆಂಗೆ ನಮ್ಮನ್ನು ರಾಯರು ಕಾಪಾಡ್ತಾರೆ. ಇದು ನನ್ನ ಅನುಭವ ಅಮ್ಮ, ನಾನು ನೋಡಿರೋದು. ನಮ್ಗೆ ಯಾರ ಹತ್ರನೂ ಹೇಳಲಿಲ್ಲಮ್ಮ ನಾನು. ಯಾಕಂದ್ರೆ ಮೇಲಿಂದ ಬೆಳಕು ಬರ್ತದೆ ಅಂದರೆ ಯಾರಾದರೂ ನಂಬ್ತಾರ? ಕೆಲವು ರಾಯರ ಭಕ್ತರೇ ನಂಬ್ತಾರೋ ಇಲ್ಲೋ ಏನೋ ಗೊತ್ತಿಲ್ಲಮ್ಮ ನನಗೆ. ಏನು ಮೇಲಿಂದ ಏನು ಬೆಳಕು ಬರುತ್ತೆ ಅಂತ ಅಂದ್ಕೋಬೋದು. ಆದರೆ ನಿಜವಾಗಿಯೂ ನನ್ನನ್ನು ಅಲ್ಲಿಂದ ನನ್ನ ರಾಯರು ಒಂದು ಬೆಳಕಿನ ಮೂಲಕ ನನ್ನನ್ನು ಕರ್ಕೊಂಡು ಬಂದಿದ್ದರು. ನನ್ನ ಮತ್ತು ನನ್ನ ಮಗನನ್ನು ಕರ್ಕೊಂಡು ಬಂದು ಸುರಕ್ಷಿತವಾಗಿ ಮುಟ್ಟಿಸಿದ್ದಾರೆ. ಅದೇನು ಬೆಳಕು ನನಗೆ ಗೊತ್ತಿಲ್ಲ, ಬೆಟ್ರಿ ಬೆಳಕು ಅಥವಾ ಮೊಬೈಲ್ ಬೆಳಕು. ಮೊಬೈಲು ಬೆಟ್ರಿ ಬೆಳಕು ಅಷ್ಟು ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಬೆಳಕಿನ ಇದರಲ್ಲಿ ನಡ್ಕೊಂಡು ಬಂದಿದ್ದೀನಿ. ಆವಾಗಲೇ ನಾನು ಅಂದ್ಕೊಬಿಟ್ಟೆ, ಈ ಬೆಳಕು ಆಗ್ತಾ ಇದೆ ಅಂತಾದರೆ ನನ್ನ ರಾಯರು ನನ್ನ ಜೊತೆಗಿದ್ದಾರೆ, ನಾನಿದ್ದೀನಿ, ಬೆಳಕಾಗಿ ಇದ್ದೀನಿ ನಿನಗೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ ಅಂತೇಳಿ ರಾಯರ ನಾಮಸ್ಮರಣೆಯನ್ನು ಅಲ್ಲಿಂದ ರಾಘವೇಂದ್ರ 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 ಅಂತ ಹೇಳಿ ಕೊನೆಗೆ ಮನೆಗೆ ಬಂದು ಮುಟ್ಟೋ ತನಕನೂ ರಾಯರ ಸ್ಮರಣೆಯನ್ನು ಮಾಡಿ ಮನೆಗೆ ಬಂದು ಮುಟ್ಟಿದ ಮೇಲೆ ರಾಯರಿಗೆ ಒಂದು ಥ್ಯಾಂಕ್ಸ್ ಹೇಳಿ, ರಾಯರೇ ನನ್ನಪ್ಪ ನನ್ನನ್ನು ಕರ್ಕೊಂಡು ಬಂದೆ ತಂದೆ ಅಂತ ಥ್ಯಾಂಕ್ಸ್ ಹೇಳಿ ಅಂತೂ ಆವತ್ತು ಮಲಗಿದ್ರಂತೆ ಅವರು. ನೋಡಿದ್ರಾ, ನನಗೆ ಆ ಮೆಸೇಜನ್ನು ಓದ್ತಾ ಇದ್ದವಳಿಗೆ ಭಾಳ ಒಂಥರ ರೋಮಾಂಚನ ಅನಿಸ್ಬಿಡ್ತು. ನನಗೆ ಅನಿಸ್ಬಿಡ್ತು. ನಾನು ನಿಮಗೂ ಅನಿಸಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ರಾಯರ ಪವಾಡಗಳು ಹೀಗೂ ನಡೆಯುತ್ತೆ ನೋಡಿ ಅಲ್ವಾ. ಅದಕ್ಕೆ ನನ್ನ ಕುಟುಂಬ, ನನ್ನ ಯೂಟ್ಯೂಬ್ ಕುಟುಂಬದ ಪ್ರತಿಯೊಬ್ಬರನ್ನ ನನ್ನ ರಾಯರು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.